ನೀವು ಇಷ್ಟು ಫ್ಯಾಮಿಲಿ ಬಗ್ಗೆ ಮಾತಾಡುವಾಗ ಡಿವೋರ್ಸ್ ಬಗ್ಗೆ ತಮಗೇನ್ ಅನ್ಸುತ್ತೆ? ಡಿವೋರ್ಸ್ ಬಗ್ಗೆ ಏನ್ ಹೇಳೋದು ಮ್ಯಾಮ್ ಆಕ್ಚುಲಿ. ಅಲ್ಲ ನೀವು ನೋಡಿದೀರಾ ಇವಾಗ ಅದೇ ಸಿನಿಮಾದ ಬಗ್ಗೆ ಹೇಳಿದ್ರಿ 10-15 ವರ್ಷ ಲವ್. ಎಕ್ಸಾಂಪಲ್ ಆಕ್ಚುಲಿ ಸಮಂತಾ ಮೇಡಮ್ ಎಷ್ಟು ವರ್ಷ ಲವ್ ಮಾಡಿದ್ರು ಅವ್ರು. ಆಕ್ಚುಲಿ ನಾಗ ಚೈತನ್ಯ ಸಮಂತಾ ಅಂದ್ರೆ ಫುಲ್ ಕ್ರೇಜಿ. ಅದು ಏನಾಗುತ್ತೆ ಗೊತ್ತಾ ಮ್ಯಾಮ್, ಲವ್ ಪೀರಿಯಡ್ ಅಲ್ಲಿ ಜೊತೆಗಿರಲ್ಲ, ಇಬ್ರು ಮನುಷ್ಯರು ಒಂದೇ ಮನೆ ಒಳಗಡೆ ಇರಲ್ಲ, ಒಂದೇ ಬಾತ್ರೂಮ್ ಶೇರ್ ಮಾಡ್ತಿರಲ್ಲ, ಒಂದೇ ಟವಲ್ ಶೇರ್ ಮಾಡ್ತಿರಲ್ಲ, ಒಂದೇ ಬೆಡ್ ಶೇರ್ ಮಾಡ್ತಿರಲ್ಲ. ಸೊ ಅವಾಗ ಆ ಒಂದು ಬಟರ್ಫ್ಲೈ ಫೀಲಿಂಗ್ ಇರುತ್ತೆ. ಲವ್ ಮಾಡ್ಬೇಕಾದ್ರೆ ಬಟರ್ಫ್ಲೈಸ್ ಫೀಲಿಂಗ್ ಇರುತ್ತೆ. ನೀವು ದೂರ ಇರ್ತೀರಾ, ಚೆನ್ನಾಗ ನಿನ್ನ ನೋಡಿದ್ರೆ ಸಾಕು, ನಿನ್ ಜೊತೆ ನಾನು ಊಟ ಮಾಡಿದ್ರೆ ಸಾಕು, ಐಸ್ ಕ್ರೀಮ್ ತಿಂದ್ರೆ ಸಾಕು ಅನ್ನೋ ತರ ಇರುತ್ತೆ. ಅವಾಗ ಜೊತೆಲಿದ್ದಾಗ ರೀ ನನ್ಗೆ ಆಚೆ ಕರ್ಕೊಂಡೋಗಿ ಬಾರೆ ಆಚೆ ಹೋಗೋಣ ಅಂದಾಗ ನಂಗೆ ಸುಸ್ತಾಗ್ತದೆ. ಸೊ ಈ ತರ ಇಟ್ಸ್ ಜಸ್ಟ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಇಟ್ಸ್ ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ 2 ಪರ್ಸನ್ ಅಷ್ಟೇ, ಇನ್ನೇನು ಇಲ್ಲ. ಆಮೇಲೆ ದ ಟೋನ್ಸ್ ಚೇಂಜ್ ಆಗುತ್ತೆ ಸ್ವಲ್ಪ ವರ್ಷ ಆದ್ಮೇಲೆ. ಅದೇ ಮ್ಯಾಮ್, ಮದ್ವೆ ಬಂದು ಬಟರ್ಫ್ಲೈ ಅಂತೂ ಅಲ್ಲ. ಎಲ್ಲಾ ಹೆಣ್ಮಕ್ಳಿಗೂ ನಾನು ಅದನ್ನೇ ಹೇಳ್ತೀನಿ, ಎಲ್ಲಾ ಯಂಗ್ಸ್ಟರ್ಸ್ಗೂ, ಯಾರ ಲವ್ ಮಾಡ್ತಿದ್ದೀರಾ ದಯವಿಟ್ಟು ಮದ್ವೆ ಆಗ್ಬೇಕಾದ್ರೆ 100 ಸರಿ ಯೋಚನೆ ಮಾಡಿ ಮದ್ವೆ ಆಗಿ. ಇಫ್ ಯು ಆರ್ ಟೇಕಿಂಗ್ ಅ ಡಿವೋರ್ಸ್, ಪ್ಲೀಸ್ ಡೋಂಟ್ ಗೆಟ್ ಮ್ಯಾರಿಡ್. ಡಿವೋರ್ಸ್ ಅನ್ನೋದಿದ್ರೆ ನೀವು ದಯವಿಟ್ಟು ಮದ್ವೆ ಆಗಿ ಹೋಗ್ಬೇಡಿ. ಆಮೇಲೆ ಒಬ್ರೊಬ್ರಿಗೆ ಮದ್ವೆ ಆದ್ಮೇಲೂ ಇವಾಗ ನಾನು ಏನ್ ನೋಡ್ತಿದ್ದೀನಲ್ಲ ಮ್ಯಾಮ್, 3 ಮುಖವಾಡ ಇರುತ್ತಂತೆ ಮನುಷ್ಯನ್ಗೆ. ಒಂದು ಫ್ಯಾಮಿಲಿ ನೋಡುತ್ತೆ, ಇನ್ನೊಂದು ಆಚೆ ಕಡೆ ಜನಗಳು ನೋಡುತ್ತೆ, ಇನ್ನೊಂದು ಮುಖವಾಡ ನನಗ್ ಮಾತ್ರ ಗೊತ್ತಿರುತ್ತೆ. ಕರೆಕ್ಟ್. ಓಕೆನಾ? ನನ್ನ ಮುಖವಾಡನ ನೀವು ಯಾವಾಗ ನೋಡ್ತೀರಾ ಗೊತ್ತಾ? ವೆನ್ ಐ ಸ್ಟಾರ್ಟೆಡ್ ಲೀವಿಂಗ್ ವಿತ್ ಯು, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಅವಾಗ ನೀವ್ ಹೇಗೆ ತಗೋತೀರಾ, ನಿಮ್ಮ ಜೊತೆ ನಾನು ಹೇಗೆ ಕಮ್ಯುನಿಕೇಟ್ ಮಾಡ್ತೀನಿ, ದಟ್ ಡಿಪೆಂಡ್ಸ್ ಮ್ಯಾಮ್. ಅದೇ ಇವಾಗ ನೋಡಿ ಎಕ್ಸಾಂಪಲ್ಸ್, ಪಾಪ ಚಂದನ್ ಶೆಟ್ಟಿ ಸರ್ದು ಅದಾಯ್ತು, ನಿವೇದಿತಾ ಮ್ಯಾಮ್ದು ಅದಾಯ್ತು. ಸೊ ಈ ತರ ಎಲ್ಲ ಏನು ಮಾಡಕ್ಕಾಗಲ್ಲ. ಸಿ, ಇಫ್ ಯು ಡೋಂಟ್ ಹ್ಯಾವ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ಟು ಹಿಂಸೆ ಪಟ್ಕೊಂಡು ಏನಕ್ಕೆ ಇರ್ತೀರಾ? ಕ್ರಶ್ ಮಾಡ್ಕೊಂಡು ಹಿಂಸೆ ಪಟ್ಕೊಂಡು, ಈಗ ನಿಮಗೂ ಹಿಂಸೆ, ಇವಾಗ ಓಕೆನಾ, ನನಗೂ ಹಿಂಸೆ, ಯಾಕಿರ್ತೀರಾ? ಇಫ್ ಈಸ್ ನಾಟ್ ವರ್ಕಿಂಗ್ ಔಟ್ ಅಂದ್ರೆ ಕುತ್ಕೊಂಡು ಮಾತಾಡಿ, ಆದಷ್ಟು ಇಟ್ಕೊಳ್ಳಿ ಸಂಬಂಧನ. ಆಗಿಲ್ಲ ಅಂತಂದ್ರೆ ಓಕೆ, ಯು ಟೇಕ್ ಯೋರ್ ಓನ್ ವೇ, ಐ ಟೇಕ್ ಮೈ ಓನ್ ವೇ. ನನಗೆ 100 ವರ್ಷ ಅಂತೂ ಇಲ್ಲ ಜೀವನ, ನಿಮ್ಗೂ 100 ವರ್ಷ ಅಂತೂ ಇಲ್ಲ. ಆಲ್ರೆಡಿ 25-30 ವರ್ಷ ಕಳೆದೋಗಿರುತ್ತೆ, ಜೀವನ ಆಗೋಗಿದೆ. ಅಂಡ್ ಸೆಕೆಂಡ್ ಥಿಂಗ್, ನನಗೆ ಇನ್ನೊಂದು 7 ಜನ್ಮ ಅಂತೂ ಇದೆಯೋ ಇಲ್ವೋ ಗೊತ್ತಿಲ್ಲ. ನಿಮ್ಗೂ 7 ಜನ್ಮ ಇದೆಯೋ ಇಲ್ವೋ ಗೊತ್ತಿಲ್ಲ. ಇದೊಂದ್ ಜನ್ಮ ನೋಡ್ಕೊಂಡ್ಬಿಡೋಣ, ಅದೇ ಇದೊಂದ್ ದಿನ ನೋಡ್ಕೊಂಡ್ಬಿಡೋಣ ಅಂತ, ಇದೊಂದ್ ಜನ್ಮ ನೋಡ್ಕೊಂಬೋಣ, ನೆಕ್ಸ್ಟ್ ಜನ್ಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅನ್ನೋ. ಸೊ ಇಟ್ಸ್ ಲೈಕ್ ಯು ಹ್ಯಾವ್ ಯೋರ್ ಓನ್ ಲೈಫ್, ಒಂದೇ ಲೈಫ್ ಇರೋದು, ನೀಟಾಗಿ ಸಂತೋಷದಿಂದ ಬಾಳಿ ಅಷ್ಟೇ. ಓಕೆ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಸಂತೋಷವಾಗಿ ನೆಮ್ಮದಿಯಾಗಿರಿ ಅಷ್ಟೇ. ಓಕೆ, ಈ ಆಗ್ಲೇ ನೀವ್ ಹೇಳ್ದಂಗೆ ಇವಾಗಿನ ಯಂಗ್ಸ್ಟರ್ಸ್ಗೆಲ್ಲ ಯಾರಿಗಾದ್ರೂ ಕಾಲ್ ಮಾಡಿ ಈ ತರದ್ ಒಂದು ಪಾತ್ರ ಇದೆ ಅಂದಾಗ ಅವ್ರದ್ದು ಒಂದಷ್ಟು ಬೇಡಿಕೆಗಳಿರುತ್ತೆ, ಆಯ್ತಾ? ಇನ್ನು ಈಗ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ. ಈಗ ನೀವು ಏನೋ ಎಲ್ಲೋ ರಂಗಭೂಮಿಯಲ್ಲಿ ಅವ್ರನ್ನೆಲ್ಲ ನೀವು ಮಾತಾಡಿಸಬಹುದು ಒಂದ್ ಸ್ವಲ್ಪ. ಇಲ್ಲ ಮ್ಯಾಮ್, ಅದು ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ರಂಗಭೂಮಿ ಕಲಾವಿದ್ರು ಸ್ಟಾರ್ಟೆಡ್ ಆಸ್ಕಿಂಗ್ ಎವ್ರಿಥಿಂಗ್. ಅಲ್ಲ, ಅಟ್ಲೀಸ್ಟ್ ಅವ್ರನ್ನ ಮಾತಾಡಿಸಬಹುದು. ಈಗ ಇನ್ಸ್ಟಾಗ್ರಾಮ್, ನೀವಾಗ್ಲೇ ಇನ್ಸ್ಟಾಗ್ರಾಮ್ ರೀಲ್ಸ್ ಅದು ಇದು ಮಾಡ್ಕೊಂಡು ಜಾಸ್ತಿ ಆಗಿದೆ. ಸೊ ಅವ್ರನ್ನ ಮಾತಾಡ್ಸಕ್ ಆಗ್ತಾ ಇಲ್ಲ. ಅಯ್ಯೋ ಮ್ಯಾಮ್, ಅದೇನ್ ಇನ್ಸ್ಟಾಗ್ರಾಮ್ ಅಂತ ನಾನು ನಿಜವಾಗ್ಲೂ ಗೊತ್ತಿಲ್ಲ. ನಾನು ರೀಲ್ಸೇ ಮಾಡಲ್ಲ ಹೇಳ್ಬೇಕಾದ್ರೆ. ವಾಕ್ ಮಾಡೋದೊಂದು ಹಾಕ್ತಿರ್ತೀನಿ ಯಾವಾಗ್ಲೂ ಅಷ್ಟೇ. ಒಳ್ಳೆ ಡ್ರೆಸ್ ಹಾಕೊಂಡ್ರೆ ವಾಕಿಂಗ್ ಅಷ್ಟೇ, ಅದೊಂದು ಹಾಕ್ತಿರ್ತೀನಿ. ಏನೋ ಒಳ್ಳೆ ಪ್ಲೇಸ್ ಹೋದ್ರೆ ಐ ಡೋಂಟ್ ನೋ ವಾಟ್ ಇಸ್ ರೀಲ್ಸ್. ಇವಾಗಿನ ಬರೋರೆಲ್ಲ ಆ ರೀಲ್ನೇ ದೊಡ್ಡ ಸಾಧನೆ ಅನ್ಕೊಂಡ್ಬಿಟ್ಟಿದ್ದಾರೆ. ಒಂದು ಫಾಲೋವರ್ಸ್ ಇದ್ರೆ ಸಾಧನೆ ಅನ್ಕೊಂಡ್ಬಿಟ್ಟಿದ್ದಾರೆ ಆಕ್ಚುಲಿ. ಹಂಗ್ ನೋಡಕ್ ಹೋದ್ರೆ ಆರ್ತಿ ಮ್ಯಾಮು, ಭಾರತಿ ಮ್ಯಾಮು, ಸರಿತಾ ಮ್ಯಾಮು, ಮಂಜುಳಾ ಮ್ಯಾಮು, ಇವರೆಲ್ಲ ಎಷ್ಟು ಸಿನಿಮಾಗಳು ಮಾಡಿದ್ರು. ಓಕೆನಾ? ಎಷ್ಟು ಇದು ಮಾಲಾಶ್ರೀ ಮ್ಯಾಮ್ ಎಕ್ಸಾಂಪಲ್, ನಾನ್ ವರ್ಕ್ ಮಾಡಿದೀನಿ ಅವ್ರ ಜೊತೆಲಿ. ಒಂದು ದಿನಕ್ಕೆ 3 ಸಿನಿಮಾ ಮಾಡ್ತಿದ್ರಂತ ಆಕ್ಚುಲಿ. ಅವರೆಲ್ಲ ಹೇಗಿರ್ಬೇಕಾಗಿತ್ತು ಮ್ಯಾಮ್? ಆಕಾಶದಲ್ಲಿ ತೇಲಾಡ್ತಿರ್ಬೇಕಾಗಿತ್ತು ಅವ್ರು ಆಕ್ಚುಲಿ. ಕರಿಬೇಕಾಗಿತ್ತು. ಇವಾಗ 2.2 ಮಿಲಿಯನ್ ಫಾಲೋವರ್ಸ್, 1 ಮಿಲಿಯನ್ ಫಾಲೋವರ್ಸ್, 50K ಫಾಲೋವರ್ಸ್, ಅವ್ರನ್ನ ಹಿಡಿಯಕ್ಕೆ ಆಗೋದಿಲ್ಲ ಮ್ಯಾಮ್. ಐ ಡೋಂಟ್ ನೋ ವಾಟ್ ಈಸ್ ಇನ್ಸ್ಟಾಗ್ರಾಮ್, ವಾಟ್ ಈಸ್ ರೀಲ್ಸ್, ನನ್ಗೆ ಅರ್ಥನೇ ಆಗಲ್ಲ ಇದುವರೆಗೂ. ಏನ್ ಅದು ಇಸ್ ದಟ್ ಅಚೀವ್ಮೆಂಟ್? ಅದು ಅಚೀವ್ಮೆಂಟ್ ಮ್ಯಾಮ್? ಇಲ್ಲ, ನನ್ ಪ್ರಕಾರ ಇಲ್ಲ. ನನ್ ಪ್ರಕಾರ ನಾನು ಹೇಳ್ತೀನಿ, ಅದೆಲ್ಲ ಒಂದ್ ಜಸ್ಟ್ ಅವ್ರವ್ರ ಖುಷಿಗೆ ಅಷ್ಟೇ. ರೀಲ್ಸ್ ಮಾಡ್ತೀರಾ, ಅಪ್ ಮಾಡ್ತೀರಾ, ಫೈನ್ ಅಷ್ಟೇ. ನನಗೆ ಇಷ್ಟು ಜನ ಫಾಲೋವರ್ಸ್ ಇದಾರೆ, ಇವತ್ತು ಮೆಸೇಜ್ ಮಾಡಿ ಎಲ್ಲರಿಗೂ 10 ರೂಪಾಯಿ ದುಡ್ಡು ಹಾಕಕ್ಕೆ 1.2 ಮಿಲಿಯನ್ 10 ರೂಪಾಯಿ ದುಡ್ಡು ಹಾಕಿದ್ರೆ ಎಷ್ಟು ಮಿಲಿಯನ್ ದುಡ್ಡು ಆಗುತ್ತೆ? ಹಾಕ್ತಾರಾ? ಸಿಂಗಲ್ ರುಪೀಸ್ ಕೂಡ ಹಾಕಲ್ಲ. ಅದೇ ನನ್ ಪ್ರಕಾರ ಸಾಧನೆ ಅಂತ ನನಗೆ ಅನ್ಸದ ಪರ್ಸನಲ್ ಆಗಿ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಆಗ್ಲೂ ನೀವ್ ಹೇಳಿದ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಇತ್ತೀಚಿನ ದಿನಗಳಲ್ಲಿ ರಂಗಭೂಮಿಯಲ್ಲಿ ಒಂದಷ್ಟು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ತಗೊಂಡು ಅಥವಾ ಯಾವ್ದಾದ್ರು ಒಂದು ಕ್ಲಾಸಿಗೆ ಜಾಯ್ನ್ ಆಗಿ ಆಕ್ಟಿಂಗು, ಸಿಂಗಿಂಗು, ಡ್ಯಾನ್ಸ್ ಎಲ್ಲ ಕಲ್ತಿರ್ತಾರೆ. ಇವ್ರು ಒಂದ್ ಕಡೆ ಇದಾರೆ, ಇನ್ನೊಂದ್ ಕಡೆ ನೀವ್ ಹೇಳ್ದಂಗೆ ಇನ್ಸ್ಟಾಗ್ರಾಮು ರೀಲ್ಸ್ ಮಾಡ್ಕೊಂಡಿದ್ದಾರೆ. ಇವತ್ತು
ಇಲ್ಲಿ ಬಿಟ್ಟು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಂಡು ಎಷ್ಟೋ ಧಾರಾವಾಹಿಗಳು ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಅಂತವ್ರ ಬಗ್ಗೆ ಹೇಳೋದು. ದಟ್ ಈಸ್ ನಿಜವಾಗ್ಲೂ ದುರಂತ ಮ್ಯಾಮ್ ಹೇಳ್ಬೇಕು ಅಂದ್ರೆ ಸೀರಿಯಸ್ಲಿ ನಿಜವಾಗ್ಲೂ ದುರಂತ. ಏನಾಗ್ಬಿಡುತ್ತೆ ಅಂದ್ರೆ ಈಗ ನಾನು ಹೇಳಿದ್ನಲ್ಲ 16 years ಇನ್ ಇಂಡಸ್ಟ್ರಿ 18 years ಇನ್ ಇಂಡಸ್ಟ್ರಿ ನಮ್ಗೆ ಒಂದು ಒಳ್ಳೆ ರೆಕಗ್ನೈಸೇಷನ್ ಸಿಗ್ತಾ ಇಲ್ಲ ಹೇಳ್ಬೇಕು ಅಂತಂದ್ರೆ. ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಗ್ತಿಲ್ಲ. ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲು 1 million 2 million ಫಾಲೋವರ್ಸ್ ಇರ್ತಾರೆ, ಅವ್ರನ್ನ ಫಾಲೋ ಮಾಡ್ತೀನಿ, ಅವ್ರನ್ನ ಕರ್ಕೊಂಡೋಗಿ ರಿಯಾಲಿಟಿ ಶೋಗೆ ಹಾಕ್ಬಿಡ್ತಾರೆ. ಕರೆಕ್ಟ್. ಓಕೆ, ಅವ್ರಿಗೆ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗಿರುತ್ತೆ. ಅವ್ರ ಮುಂದೆ ಯಾರಾದ್ರೂ ಒಬ್ರು ದೊಡ್ಡ ಕಲಾವಿದ್ರು ಹೋದ್ರೆ, ಒಂದು 100 ಸಿನಿಮಾ 200 ಸಿನಿಮಾ ಕಲಾವಿದ್ರು ಹೋದ್ರೆ ಅವ್ರು ಏನೂ ಇರಲ್ಲ ಆಕ್ಚುಲಿ ಅವ್ರ ಮುಂದೆ. ಓಕೆ, ಇವರು ರೀಲ್ಸ್ ಮಾಡಿ ಯಾವ್ದೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸಿಕ್ತು ಹೋಗಿದಾರೆ, ಅವ್ರು ಫೇಮಸ್ ಆಗ್ಬಿಡ್ತಾರೆ. ಇದೊಂದು ನಿಜವಾಗ್ಲೂ ದುರಂತ. ಇದು ನನಗೆ ಒಂದು ನೋವಂತೂ ತುಂಬಾ ಇದೆ ಆಕ್ಚುಲಿ. ಇದು 16 years ಸ್ಟ್ರಗಲ್ ಎಲ್ಲೋ ಹೋಗ್ಬಿಡುತ್ತೆ, 20 ವರ್ಷ ಸ್ಟ್ರಗಲ್ ಎಲ್ಲೋ ಹೋಗ್ಬಿಡುತ್ತೆ. ಒಂದ್ ವರ್ಷದಲ್ಲಿ ಇನ್ಸ್ಟಾಗ್ರಾಮ್ ಮಿಲಿಯನ್ ಫಾಲೋವರ್ಸ್ ಜಾಸ್ತಿ ಆಗೋಗ್ಬಿಡ್ತಾರೆ. ಅವ್ರನ್ನ ತಗೊಂಡೋಗ್ಬಿಟ್ಟು ಬೇರೆ ರಿಯಾಲಿಟಿ ಶೋಗೆ ಅದಕ್ಕೆ ಪ್ಲಾಟ್ಫಾರ್ಮ್ ಹಾಕ್ಬಿಡ್ತಾರೆ. 20 ವರ್ಷ ಸ್ಟ್ರಗಲ್ ಅಟ್ಲೀಸ್ಟ್ ನಾವು ಒಂಚೂರು ಗೌರವ ಕೊಡ್ಬೇಕಲ್ಲ. ಆ 20 ವರ್ಷ ಸ್ಟ್ರಗಲ್ಗೆ ಒಂದು ಗೌರವ ಕೊಡ್ಬೇಕಲ್ಲ. ಆಮೇಲೆ ನೀವ್ ಹೇಳಿದ್ರಿ ಎಲ್ಲ ಕಲ್ತ್ ಬಿಟ್ಟು ಬರ್ತಾರೆ ಇಂಡಸ್ಟ್ರಿಗೆ ಅಂತ ಹೇಳ್ಬೇಕು. ಏನಕ್ಕೆ ಕಲಿತಾರೆ ಮ್ಯಾಮ್ ಅವರು? ಇಂಟ್ರೆಸ್ಟ್ ಇರೋದಕ್ಕೆ ತಾನೆ. ನಾನು ಇಂಡಸ್ಟ್ರಿಗೆ ಬರ್ಬೇಕು, ನಾನು ಏನಾದ್ರು ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇರೋದಕ್ಕೆ ಕಲಿತಾರೆ. ನಾನಿವಾಗ ನಮ್ಮ ವೃಕ್ಷ ಮಾತಿಗೂ ಹಾಗೆ ಮಾಡ್ದೆ. ನಾವು ಆಡಿಷನ್ ಮಾಡಕ್ ಹೋದಾಗ ನಾವು ಇದಕ್ ಹೋದ್ವಿ, ಏನದು ಇನ್ಸ್ಟಿಟ್ಯೂಷನ್ ಹೋಗ್ಬಿಟ್ಟು ನಾವು ಆರಿಸ್ಕೊಂಡ್ವಿ. ಆಕ್ಚುಲಿ ನಾವ್ ಯಾವ ಇನ್ಸ್ಟಾಗ್ರಾಮ್ ಯಾವ ಫೇಸ್ಬುಕ್ ಅಲ್ಲಿ ನಾನು ಯಾರಿಗೂ ಮೆಸೇಜ್ ಮಾಡಿಲ್ಲ ಮ್ಯಾಮ್. ಇನ್ಸ್ಟಿಟ್ಯೂಷನ್ ಹೋಗಿ ಅಲ್ಲಿ ಬರೋ ಮಕ್ಕಳಿಗೆ, ಅಲ್ಲಿ ಬರೋರು ಎಲ್ಲಾರ್ಗು ಇಂಟ್ರೆಸ್ಟ್ ಇರೋದ್ರಿಂದಾನೇ ಅಲ್ಲಿಗೆ ಬರ್ತಾರೆ. ಆಕ್ಟಿಂಗ್ ಕಲಿಬೇಕು, ನಾನು ಏನೋ ಒಂದು ಅಚೀವ್ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಬರ್ತಾರೆ. ಅಲ್ಲಿ ಹೋಗಿ ನಾವು ಸೆಲೆಕ್ಟ್ ಮಾಡ್ಕೊಂಡ್ ಬಂದಿದ್ದು. ದಟ್ ವಾಸ್ ಮೈ ಥೀಮ್ ಆಕ್ಚುಲಿ. ಇದೊಂದು ದುರಂತ ಮ್ಯಾಮ್. ನನಗೂ ಒಂದು ನೋವು ಇದೆ ಆಕ್ಚುಲಿ. ಹೌದು, ಯಾಕಂದ್ರೆ ಇದನ್ನ ಲಾಸ್ಟ್ ಟೈಮ್ ನನಗೆ ಯಾರೊಬ್ರಿಗೆ ಮೀಟ್ ಆದಾಗ ಇಷ್ಟು ವರ್ಷಗಳ ಕಾಲ ಸ್ಟ್ರಗಲ್ ಮಾಡಿದೀನಿ, ಕಲ್ತಿದ್ದೀನಿ, ಬ್ಯಾಕ್ ಹ್ಯಾಂಡ್ ಆಗಿ ಇಷ್ಟು ಸಿನಿಮಾಗಳಲ್ಲಿ ವರ್ಕ್ ಮಾಡಿದೀನಿ, ಇಷ್ಟು ಸೀರಿಯಲ್ಗಳಲ್ಲಿ ವರ್ಕ್ ಮಾಡಿದೀನಿ. ಬಟ್ ಲೀಡ್ ರೋಲ್ ಅಂತ ಬಂದಾಗ ಏಜ್ ಇದೆ, ನೋಡಕ್ಕೂ ಔಟ್ಪುಟ್ ಬ್ಯೂಟಿಫುಲ್ ಬೇಕು. ಓಕೆ, ನಾನು ನೋಡಕ್ಕೂ ಚೆನ್ನಾಗಿದ್ದೀನಿ, ಟ್ಯಾಲೆಂಟ್ ಇರೋದಕ್ಕೆ ಇಷ್ಟು ದಿನ ಒಂದಷ್ಟು ಸಿನಿಮಾಗಳಲ್ಲಿ ಮಾಡಿದೀನಿ. ಬಟ್ ಹೀರೋಯಿನ್ ಆಗಿ ಮೇನ್ ಲೀಡ್ ಆಗಿ ಬೇರೆಯವ್ರನ್ನ ಹಾಕೊಳ್ತಾರೆ, ಈ ರೀಲ್ಸ್ ಎಲ್ಲ ಮಾಡೋರು ಹಾಕೊಳ್ತಾರೆ. ತುಂಬಾ ಚೆನ್ನಾಗಿ ಹೇಳಿದ್ದಾರೆ ನನಗೆ. ಅದಕ್ಕೆ ಈ ಪ್ರಶ್ನೆ ತುಂಬಾ ಬೇಜಾರಿದೆ ಆ ವಿಷಯದಲ್ಲಿ. ನನಗೂ ತುಂಬಾ ಬೇಜಾರಿದೆ ಆಕ್ಚುಲಿ. ಯಾಕಂದ್ರೆ ನನಗ್ ನೆನಪಿದೆ ಮ್ಯಾಮ್, ನಾನು ಗವಿಪುರ ಆದ್ಮೇಲೆ ಬೇರೆ ಯಾರಿಗಾರು ಫೋಟೋಸ್ ಕಳಿಸ್ಬೇಕಂದ್ರೆ 3 ಸಿನಿಮಾ ಮಾಡಿದೆ ತಮಿಳಲ್ಲಿ. ನಾನು ಲೀಡ್ ರೋಲ್ ಅಲ್ಲಿ ಮಾಡಿದೆ ಆಕ್ಚುಲಿ. ಆ ಸಿನಿಮಾಗಳು ಯು ಕ್ಯಾನ್ ವಾಚ್ ಇಟ್ ಇನ್ ಯೂಟ್ಯೂಬ್, ಅದರ್ OTT ಪ್ಲಾಟ್ಫಾರ್ಮ್. ಆ ಸಿನಿಮಾಗಳೆಲ್ಲ ಫೋಟೋ ಕಳಿಸ್ಬೇಕಂದ್ರೆ ಸೈಬರ್ ಕೆಫೆಗೆ ಹೋಗ್ಬಿಟ್ಟು ಫೋಟೋ ಕಳಿಸ್ತಿದ್ವಿ ಇಮೇಲ್ ಅಲ್ಲಿ. ನೀವು ರಿಮೆಂಬರ್? ಅವಾಗೆಲ್ಲ ಇರ್ಲಿಲ್ವಲ್ಲ ಮ್ಯಾಮ್, ವಾಟ್ಸ್ಆಪ್ ಗಿಟ್ಸಪ್ ಎಲ್ಲ ಏನು ಇರ್ಲಿಲ್ವಾ. ಸೈಬರ್ಗೆ ಹೋಗಿ ಫೋಟೋ ಕಳಿಸ್ತಿದ್ವಿ. ಸೊ ಹಿಂಗೆಲ್ಲ ಸ್ಟ್ರಗಲ್ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಇಂಡಸ್ಟ್ರಿಯಲ್ಲಿ ಏನೋ ಒಂದು ಸಸ್ಟೈನ್ ಆಗಿದೀವಿ. ಓಕೆನಾ? ಇವಾಗ ಅದೇ ಇನ್ಸ್ಟಾಗ್ರಾಮ್ ನೋಡಿದ ತಕ್ಷಣ ಗೋ ಅಂಡ್ ಚೆಕ್ ಮೈ ಇನ್ಸ್ಟಾ. ಹೌದು, ಪ್ರೊಫೈಲ್ ಇನ್ಸ್ಟಾಗ್ರಾಮ್ ಕಾಪಿ ಮಾಡು, ಲಿಂಕ್ ಹಾಕು. ಅವಾಗೆಲ್ಲ ಪ್ರೊಫೈಲ್ ಅಂತಂದ್ರೆ ಅವ್ರ ಹೆಸರು, ಅವ್ರು ಹುಟ್ಟಿದ್ದು, ಅವ್ರ ಅಪ್ಪ ಅಮ್ಮ, ಆಮೇಲೆ ಏನು ಏಜು, ಎಷ್ಟು ಸಿನಿಮಾಗಳಲ್ಲಿ ಯಾವ ಪಾತ್ರ ಮಾಡಿದ್ದಾರೆ, ಹೈಟು ವೆಯ್ಟು. ಇದು ಈಗ ಇನ್ಸ್ಟಾಗ್ರಾಮ್ ಟಬಕ್ ಪರ್ಫಾರ್ಮ್ ಮಾಡಕ್ ಬರುತ್ತೋ ಇಲ್ಲ ಗೊತ್ತಿಲ್ಲ. ಮೊನ್ನೆ ನಾನು ಯಾವ್ದೋ ಒಂದು ಸಿನಿಮಾ ಸಾಂಗ್ ಮಾಡ್ತಿದ್ದೆ, ಎಕ್ಸಾಂಪಲ್ ಹೇಳ್ತೀನಿ. ಆ ಸಾಂಗ್ ಗೆ ಬ್ಯಾಕ್ ಡ್ರಾಪ್ ಗೆ ಹುಡುಗಿರು ಡ್ಯಾನ್ಸ್ ಆಡೋದಕ್ಕೆ ಬ್ಯಾಕ್ ಡ್ಯಾನ್ಸರ್ ಯಾರೋ ಅವ್ರು ಏನ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಆರ್ಟಿಸ್ಟ್ ಗಳನ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಯಾರೋ ಆರ್ಟಿಸ್ಟ್ ಗಳನ್ನ ಡ್ಯಾನ್ಸರ್ಸ್ ನ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ನಡಿಬೇಕು ಅಂದಾಗ ಅವ್ರ ಏನ್ ಮಾಡ್ಬೇಕು, ಡ್ಯಾನ್ಸ್ ಆಡ್ಬೇಕು. ಕ್ಯಾಮ್ರಾ ಮುಂದೆ ಅವ್ರಿಗೆ ಡ್ಯಾನ್ಸ್ ಆಡಕ್ ಬರ್ತಿಲ್ಲ. ಸೈಡ್ಗೆ ಹೋಗಿ ಕಾಸ್ಟ್ಯೂಮ್ ಹಾಕಿದಾರಲ್ಲ, ಎಲ್ಲಾರು ಫೋನ್ ಇಟ್ಕೊಂಡು ರೀಲ್ಸ್ ಮಾಡ್ತಾವ್ರೆ. ನನಗೆ ಮ್ಯಾಮ್ ಬನ್ನಿ ಒಂದ್ ರೀಲ್ ಮಾಡೋಣ. ಅಮ್ಮ ನಂಗೆ ರೀಲ್ಸ್ ಮಾಡಕ್ ಬರಲ್ಲ, ಬೇಕಾದ್ರೆ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡು, ನಾನು ಆಕ್ಟ್ ಮಾಡ್ತೀನಿ. ಐ ಡೋಂಟ್ ರೀಲ್ಸ್. ನನಗೆ ವಾಸ್ತವ ಹೆಂಗ್ ಅನ್ಸ್ಬಿಡ್ತು ಅಂದ್ರೆ ಅಲ್ಲಿ 100 ಟೇಕ್ ತಗೊಂತಿದ್ದಾರೆ ಆಕ್ಚುಲಿ. ಕರೆಕ್ಟ್, 90 ಟೇಕ್ ಆಗೋಗ್ಬಿಟ್ಟಿದೆ ಮ್ಯಾಮ್. ಓಕೆ, ಅವ್ರಿಗೆ ಆಕ್ಟ್ ಮಾಡಕ್ ಬರ್ತಿಲ್ಲ, ಸೈಡ್ಗೆ ಹೋಗ್ತಾರೆ, ಕಾಸ್ಟ್ಯೂಮ್ ಹಾಕೊಂಡಿದೀನಿ ಅಂತ ರೀಲ್ಸ್ ಸೂಪರ್ ಆಗಿ ಮಾಡ್ತಿದ್ದಾರೆ ಆಕ್ಚುಲಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಏನು ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ. ಅಂದ್ರೆ ತುಂಬಾ ಜನ ಒಂದಷ್ಟು ಜನ ಅನ್ಕೊಂಡಿದ್ದಾರೆ ಏನಂದ್ರೆ, ನಾನು ರೀಲ್ಸ್ ಓಕೆ ಫೋನ್ ಮುಂದೆ ರೀಲ್ಸ್ ಮಾಡಿದ್ರೆ ನಾನು ಆಕ್ಟರ್. ಆಕ್ಟಿಂಗಿಗೂ ಆಂಕರ್ ಹೆಂಗ್ ಹೇಳಿ, ಆಂಕರ್ಗುನು ಆಂಕರ್ ಕ್ಯಾಮ್ರಾಗೂ ಆಕ್ಟರ್ ಕ್ಯಾಮ್ರಾಗೂ ರೀಲ್ಸ್ ಕ್ಯಾಮ್ರಾಗೂ ಲಾಟ್ಸ್ ಆಫ್ ಡಿಫ್ರೆನ್ಸ್. ನಮಗೆ ಮೀಡಿಯಾದಲ್ಲಿ ಓಕೆ ಇದು ಪಾಡ್ಕಾಸ್ಟ್ ಆಗಿರೋದ್ರಿಂದ ನಾನು ನಿಮ್ಮನ್ನ ನೋಡ್ಕೊಂಡು ಮಾತಾಡ್ಕೋಬೇಕು. ಬಟ್ ಎಲ್ಲಾ ನ್ಯೂಸ್ ಸ್ಟುಡಿಯೋ ಪ್ರೋಗ್ರಾಮ್ ಅಲ್ಲಿ ಎಲ್ಲದ್ರಲ್ಲೂ ನಾನು ಕ್ಯಾಮ್ರಾನೇ ನೋಡ್ಬೇಕು. ಜಾಬ್ ಸಿನಿಮಾ ಸೀರಿಯಲ್ ಅಲ್ಲಿ ಕ್ಯಾಮ್ರಾನೇ ನೋಡಂಗಿಲ್ಲ. 99.99% ಕ್ಯಾಮ್ರಾನೇ ನೋಡಂಗಿಲ್ವಾ? ಓಕೆ, 100% ಕ್ಯಾಮ್ರಾನೇ ನೋಡಂಗಿಲ್ಲ. ಓಕೆನಾ? ಇನ್ ರೀಲ್ಸ್ ಬಂದ್ರೆ ಫೋನ್ ಒಳಗಡೆನೆ ನೀವಿರ್ತೀರಾ, ನೀವು ಫೋನ್ ಒಳಗಡೆ ನೀವು. ಸೊ ಲಾಟ್ ಆಫ್ ಡಿಫ್ರೆನ್ಸ್. ಇದು ತುಂಬಾ ಜನ ಗೊತ್ತಿರ್ಲಿಲ್ಲ. ಹೌದು ಮ್ಯಾಮ್. ಆಕ್ಟ್ ಅದೇ ಅವ್ರಿಗೆ ಅವರೇ ಪರ್ಫಾರ್ಮರ್ ಅನ್ಕೊಂಡ್ಬಿಟ್ಟಿರ್ತಾರೆ. ಡ್ಯಾನ್ಸ್ ಆದ ತಕ್ಷಣ ಸಾಂಗಿಗೆ ಅವರೇ ಪರ್ಫಾರ್ಮರ್ ಅನ್ಕೊಂಡ್ಬಿಟ್ಟಿರ್ತಾರೆ. ಏನ್ ಮಾಡಕ್ ನನಗೆ ಹೇಳ್ತಾರೆ ಒಂದಷ್ಟು ಜನ, ನೋಡಕ್ ಚೆನ್ನಾಗಿದೀಯಾ, ಸಣ್ಣ ಹುಡುಗಿ ತರ ಹೋಗು.
ಗಂಧ ಗಾಳಿ ಗೊತ್ತಿಲ್ಲ, ಅಲ್ಲೋಗಿ 4 ಜನನ್ ಮುಂದೆ ಥೂ ಅಂತ ಉಗಿಸ್ಕೊಳ್ಳೋದ್ಕಿಂತ ಇದು ಬೆಸ್ಟ್. ಬೆಸ್ಟ್ ಆಗಿದ್ದೀರಿ. ಒಂದ್ 10 ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ, ಗೊತ್ತು. ಅಲ್ಲಿಗೆ ಅಲ್ಲ, ಯಾರು ಅನ್ನಲ್ಲ ಮ್ಯಾಮ್. ಹೆಂಗೆ ನಾವೀಗ ಮಾತಾಡ್ತಿದೀವಲ್ಲ, ಟ್ರೈ ಮಾಡ್ಬೋದು, ಟ್ರೈ ಟ್ರೈ ಮಾಡೋದು ತಪ್ಪಲ್ಲ. ಈಗ ನಾನು ನಿಮ್ಗೆ ಹೇಳ್ದಂಗೆ ನಾವೀಗ ಮಾತಾಡ್ತಿದ್ವಿ, ಓಕೆ, ಅಲ್ಲಿ ರೀಲ್ಸ್ ಮಾಡ್ಕೊಂಡಿದ್ಲು ಇವತ್ತು ಹೀರೋಯಿನ್, ಹೌದೌದು. ಓಕೆ, ಏನ್ ಗೊತ್ತು ನನ್ ಬಗ್ಗೆ ನಂಗೆ, ಓಕೆ, ಇವತ್ ಯಾರಾದ್ರೂ ಮಾತಾಡ್ಕೊಂಡು ನನಗೆ ನೀವ್ ಹೇಳ್ದಂಗೆ ಒಳಗಡೆ ಒಂದ್ ಮುಖ ಇರುತ್ತಲ್ವಾ, ಅಟ್ಲೀಸ್ಟ್ ಆ ಮುಖ, ಆ ಗಿಲ್ಟ್ ಫೀಲ್ ಓಕೆ, ಅಕ್ಸೆಪ್ಟ್ ಮಾಡ್ಬೇಕು. ಓಕೆ ಬಿಡಮ್ಮ, ನೀನ್ ಇಷ್ಟು ವರ್ಷ ಅಲ್ಲಿ ಎಲ್ಲೋ ಒಂದ್ ಕಡೆ ಕಲ್ತಿದ್ಯಾ, ಬಂದಿದ್ಯಾ, ಈಗ ಶುರುವಾಗಿದೆ, ಓಕೆ, ಅಟ್ಲೀಸ್ಟ್ ನನ್ನ ಆತ್ಮಸಾಕ್ಷಿ ಒಪ್ಪಿಲ್ಲ ಅಂದ್ರೆ ಆ 3ನೇ ಮುಖ ಯಾಕೆ? ಹೌದು, ನಿಜ ನಿಜ. ವೈಬ್ ನಮಗೆ ಸಖತ್. ಓಕೆ